ಎಲ್ಲರಿಗೂ ನಮಸ್ತೆ. ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ನಾವು ಯಾವುದೋ ಒಂದು ಕೆಲಸದ ಸಲುವಾಗಿ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಆಗಿರಬಹುದು. ನೀವು ಇವುಗಳನ್ನು ನೋಡಿದರೆ ಅಥವಾ ಇಂತಹ ಸೂಚನೆಗಳನ್ನು ಪಡೆದುಕೊಂಡ್ರೆ ಅದು ನಿಮಗೆ ಪ್ರಯಾಣದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ, ಸಂತೋಷವನ್ನು ಪಡೆದುಕೊಳ್ತೀರಾ. ಪ್ರಯಾಣ ಮಾಡಲು ಹೊರಟಾಗ ಏನನ್ನು ನೋಡಿದರೆ ಶುಭ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಶಕುನ ಶಾಸ್ತ್ರವು ನಾವು ಯಾವುದೇ ಪ್ರಯಾಣವನ್ನು ಪ್ರಾರಂಭಿಸುವ ಮುನ್ನ ಅಥವಾ ಯಾವುದೇ ರೀತಿಯಾದ ಶುಭ ಕಾರ್ಯವನ್ನು ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಪಡೆದುಕೊಳ್ಳುವ ಕೆಲವೊಂದು ಸಂಕೇತಗಳು ಮುಂದೆ ಏನಾಗಬಹುದು ಎಂಬುದನ್ನು ಹೇಳುತ್ತೆ. ಈ ಕಾರಣಕ್ಕಾಗಿ ಹಿಂದೂ ಸಂಪ್ರದಾಯದಲ್ಲಿ ಮನೆಯಿಂದ ಯಾವುದಾದ್ರೂ ಮುಖ್ಯ ಕೆಲಸಕ್ಕೆ ಹೋಗೋ ಮುನ್ನ ಸಕ್ಕರೆಯನ್ನು ಬೆರೆಸಿದ ಮೊಸರನ್ನು ತಿಂದು ಹೋಗ್ತಾಯಿದ್ರು. ಈ ಶಕುನ ಶಾಸ್ತ್ರ ಪ್ರಕಾರ ನಾವು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೊರಟಾಗ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ, ಇಲ್ಲವೇ ಆ ಕೆಲಸದಿಂದ ನಮಗೆ ಪ್ರಯೋಜನವಾಗಬಹುದು ಅನ್ನೋದನ್ನು ಹೇಳುವಂಥ ಒಂದು ಚಿಹ್ನೆ ಅಥವಾ ಸೂಚನೆಯನ್ನು ನೀಡುತ್ತೆ. ಪ್ರಯಾಣಕ್ಕೆ ಹೋಗುವಾಗ ಈ ಒಂದು ಚಿಹ್ನೆಗಳು ಸಿಗುವುದು ಕೂಡ ನಿಮಗೆ ಅತ್ಯಂತ ಶುಭ. ಹಾಗಾದರೆ ಯಾವುದು? ಬನ್ನಿ ನೋಡೋಣ. ಹೌದು ಸ್ನೇಹಿತರೆ, ನೀವು ಎಲ್ಲಾದರೂ ಹೊರಗಡೆ ಹೋಗುವಾಗ ನಿಮಗೆ ಅಥವಾ ನೀವು ಯಾವುದೇ ಒಂದು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಎಡಭಾಗದಲ್ಲಿ ನೀವು ಪಾರಿವಾಳಗಳನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಶಕುನ ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಹಿಂದೆ ಪಕ್ಷಿ ಒಂದು ಕುಳಿತಿರೋದನ್ನು ನೀವು ನೋಡಿದರೆ ಅದು ನಿಮ್ಮ ಪ್ರಯಾಣದಲ್ಲಿ ಒಳ್ಳೆ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ ಅನ್ನೋದಕ್ಕೆ ಒಂದು ಸೂಚನೆ. ನಿಮ್ಮ ಬಲಭಾಗದಲ್ಲಿ ಕೋಳಿ ಕೂಗುವುದನ್ನು ಕೂಡ ಶುಭ ಅಂತ ಹೇಳ್ತಾರೆ. ಇದರರ್ಥ ನೀವು ಮಾಡುವಂಥ ಪ್ರಯಾಣದಿಂದ ನಿಮಗೆ ಸಂತೋಷ ಹೆಚ್ಚಾಗುತ್ತೆ ಅಥವಾ ನೀವು ಅಂದ್ಕೊಂಡಂಥ ಕಾರ್ಯ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಅಥವಾ ಪ್ರಯಾಣ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಪ್ರಯಾಣಕ್ಕೆ ಹೋಗ್ತಾ ಇದ್ದೀರಾ, ಸಿದ್ಧವಾಗಿರುವಾಗ ನೀವು ಹೋಗುವಾಗ ನಿಮಗೆ ಅವಿವಾಹಿತ ಹುಡುಗಿ ಅಥವಾ ಕನ್ಯೆ, ಚಿಕ್ಕ ಮಕ್ಕಳು, ಒಂದು ಅಥವಾ ಗೋಮಾತೆ, ಈ ಒಂದು ಸಂಪೂರ್ಣವಾದ ಮಡಕೆ ಕಣ್ಣಿಗೆ ಕಾಣಿಸಿದ್ರೆ, ಅವಿವಾಹಿತ ಹುಡುಗಿ ಆಗಿರ್ಬೋದು ಅಥವಾ ಗೋಮಾತೆ ಆಗಿರ್ಬೋದು ಅಥವಾ ಒಂದು ಸಂಪೂರ್ಣವಾದಂಥ ಮಡಿಕೆ ಕಾಣಿಸಿದರೆ ಅಥವಾ ಇವುಗಳನ್ನು ನೀವು ನೋಡಿದರೆ ಇದು ಕೂಡ ತುಂಬಾ ಶುಭ ಸಂಕೇತ. ಇದರರ್ಥ ನೀವು ಯಾವ ಕಾರಣಕ್ಕಾಗಿ ಪ್ರಯಾಣ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಆ ಪ್ರಯಾಣದಿಂದ ನಿಮಗೆ ಸಂತೋಷ ಸಿಗುತ್ತೆ, ಯಶಸ್ಸು ಸಿಗತ್ತೆ. ಹಾಗೆ ನೀವು ಮಾಡ್ತಿರುವಂಥ ಪ್ರಯಾಣದಿಂದ ಒಂದು ಮಹಾ ಲಾಭ ಅಥವಾ ಅತ್ಯಂತ ಸಂತೋಷ ಪಡೆದುಕೊಳ್ಳೋ ಮುನ್ನ ನಿಮಗೆ ಇನ್ನೂ ಒಂದು ಸೂಚನೆ ಸಿಗುತ್ತೆ. ಹೌದು, ಅದೇ ನೀವು ಪ್ರಯಾಣಕ್ಕೆ ಹೊರಟಾಗ ಪಕ್ಷಿಗಳ ಹಿಂಡು ಕುಳಿತಿರೋದನ್ನು ನೀವು ನೋಡಿದರೆ, ಅದೇ ರೀತಿ ಪಕ್ಷಿಗಳ ಹಿಂಡು ನಿಮ್ಮನ್ನು ನೋಡಿ ಭಯದಿಂದ ಹಾರಿ ಹೋದರೆ ಅಂಥ ಸಂದರ್ಭವನ್ನು ಕೂಡ ಶುಭ ಅಂತ ಕೂಡ ಹೇಳಿದ್ದಾರೆ. ಈ ಒಂದು ಸಂಕೇತ ನಿಮ್ಮ ಪ್ರಯಾಣವನ್ನು ಸಾರ್ಥಕಗೊಳಿಸುತ್ತೆ. ಅಷ್ಟೇ ಅಲ್ಲ, ನೀವು ಎಲ್ಲಿಗೂ ಹೋಗೋದಕ್ಕೆ ಮುಂದಾದಾಗ ಮೈನಾ ಹಕ್ಕಿ ನೆಲವನ್ನು ಕೂಗೋದನ್ನು ನೋಡಿದರೆ ಅದು ನೀವು ಹೊರಟ ಕೆಲಸದಲ್ಲಿ ಲಾಭ ಮತ್ತು ಸಂತೋಷವನ್ನು ಪಡೆದುಕೊಳ್ತೀರಾ ಅನ್ನೋದಕ್ಕೆ ಸೂಚನೆ. ಒಂದು ವೇಳೆ ನೀವು ಹೊರಗಡೆ ಹೋಗುವಾಗ ನಿಮ್ಮ ಹಿಂದೆ ಬಂದು ಕೂಗಿದರೆ ಅದು ಒಂದು ನೀವು ಯಾರನ್ನಾದರೂ ಆಪ್ತರ ಅಥವಾ ಸ್ನೇಹಿತರ ಭೇಟಿ ಮಾಡ್ತೀರಾ ಅನ್ನೋದನ್ನು ಸೂಚನೆ ಕೊಡುತ್ತೆ. ಅಷ್ಟೇ ಅಲ್ಲ, ಈ ಗಿಳಿ ಮತ್ತು ಕೊಕ್ಕರೆ ಪ್ರಯಾಣ ಮಾಡೋ ಮುನ್ನ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಎಡಭಾಗದಲ್ಲಿ ಒಂದು ಒಣಗಿದ ಮರದ ಮೇಲೆ ಅಥವಾ ಮರದ ಮೇಲೆ ಗಿಳಿ ಒಂದು ಕುತ್ಕೊಂಡ್ಬಿಟ್ಟು ಕೂಗ್ತಾ ಇದ್ದಾರೆ. ಅದನ್ನು ನೀವು ನೋಡಿದರೆ ಅದರಿಂದ ಕೂಡ ನಿಮಗೆ ಮಹಾ ಲಾಭದ ಸಂಕೇತ. ಅದು ನಿಮಗೇನೋ ಒಂದು ಲಾಭ ಮುಂದೆ ಒಂದು ಸಿಗುತ್ತೆ ಅನ್ನೋದನ್ನು ಸಂಕೇತವನ್ನು ಕೊಡುತ್ತೆ. ಅದೇ ರೀತಿ ಒಂದು ಒಣಗಿರುವಂಥ ಮರದ ಮೇಲೆ ಕೊಕ್ಕರೆಯನ್ನು ನೋಡಿದರೂ ಕೂಡ ಅದು ನಿಮ್ಮ ಪ್ರಯಾಣಕ್ಕೆ ಅತ್ಯಂತ ಶುಭ ಸಂಕೇತವನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲ, ಈ ನವಿಲು ಮತ್ತು ಮುಂಗುಸಿ ನೀವು ಪ್ರಯಾಣದ ನಿಮಿತ್ತ ಮನೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ನೀವು ನವಿಲು ಅಥವಾ ಮುಂಗುಸಿಯನ್ನು ನೋಡಿದರೆ ಇದು ಅತ್ಯಂತ ಶುಭ ಸೂಚನೆ. ಇದರರ್ಥ ನಿಮ್ಮ ಪ್ರಯಾಣ ಉತ್ತಮವಾಗಿರುತ್ತೆ, ನಿಮಗೆ ಉತ್ತಮ ಫಲಿತಾಂಶಗಳು ಮುಂದೆ ಸಿಗುತ್ತೆ, ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ಲಾಭಗಳನ್ನು ನೀವು ಮುಂದೆ ನೋಡ್ತೀರಾ ಅನ್ನೋದನ್ನು ಈ ಒಂದು ಶಾಸ್ತ್ರ ಹೇಳುತ್ತೆ. ನೀಲಕಂಠ ಪಕ್ಷಿಯನ್ನು ಕೂಡ ನೋಡೋದು ತುಂಬಾ ಶುಭ ಚಿಹ್ನೆ ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಎಲ್ಲಿಗಾದರೂ ಆಗಲಿ ಪ್ರಯಾಣ ಬೆಳೆಸುವ ಮುನ್ನ ನೀವು ನಿಮ್ಮ ಸುತ್ತಮುತ್ತಲಾಗ್ತಕ್ಕಂಥ ಒಂದು ಬದಲಾವಣೆಗಳು, ಆ ಒಂದು ವಾತಾವರಣವನ್ನು ಗಮನಿಸಿ ಹೊರಟ್ರೆ ನಿಮಗೆ ತುಂಬಾ ಒಳ್ಳೆಯದು. ಅಥವಾ ಏನಾದರೂ ಕೆಟ್ಟ ಒಂದು ಸೂಚನೆಗಳು ಕಂಡು ಬಂದರೆ ಒಂದು 10 ನಿಮಿಷ ಮನೆಯಲ್ಲಿ ಕೂತ್ಬಿಟ್ಟು ಆಮೇಲೆ ಹೋಗೋದು
ತುಂಬ ಒಳ್ಳೆಯದು. ನೋಡಿದ್ರಲ್ಲ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.